ನಾನು ಇಲ್ಲಿ ಮಂಕ. ನಾನ್ ಯಾರಂತ ಗೊತ್ತಾ ನಿಮಗೆ? ಒಂದ್ ನಿಮಿಷ ಹೋಗ್ಲಿ, ನನ್ ಬ್ಯಾಕ್ ಗ್ರೌಂಡ್ ಏನ್ ಹೇಳಿ, ಆಮೇಲೆ ನಾನು ನಿಮಗೆ ಓಕೆ ನನ್ ಬ್ಯಾಕ್ ಗ್ರೌಂಡ್ ಹೇಳಿ ಆಯ್ತು. ಅಷ್ಟೊಂದು ದೊಡ್ಡ ಬ್ಯಾಕ್ ಗ್ರೌಂಡ್ ಇದೆಯಾ ನಿನಗೆ? ರೀ, ನನಗ್ ದೊಡ್ಡ ಬ್ಯಾಕ್ ಗ್ರೌಂಡ್ ಚಿಕ್ಕ ಬ್ಯಾಕ್ ಗ್ರೌಂಡ್ ನಿಮಗ್ ಗೊತ್ತಿರೋದನ್ನ ಹೇಳ್ರಿ, ಸುಮ್ನೆ ನನ್ ನಂಬರ್ ತಿಳ್ಕೊಂಡ್ ಕಾಲ್ ಮಾಡೋದಲ್ಲ. ಅಲ್ಲ ಇದ್ರ ಅಲ್ಲ, ಪರಿಣಾಮ ಬೇರೆನೆ ಆಗುತ್ತೆ. ನಿನಗೂ ಅಷ್ಟೇನೆ. ನೀನು ಹಿಂಗೆ ಇಂಡೈರೆಕ್ಟ್ ಆಗಿ ನಂಗೆ ಎದುರಿಸ್ಬಾರ್ದು. ನಂದು ಬ್ಯಾಕ್ ಗ್ರೌಂಡ್ ಗೊತ್ತಾ, ನಂದು ಹಿಸ್ಟ್ರಿ ಗೊತ್ತಾ, ಸೈನ್ಸ್ ಗೊತ್ತಾ, ಫಿಸಿಕ್ಸ್ ಗೊತ್ತಾ ಅಂದ್ಬಿಟ್ಟು. ನನಗ್ ಬರ್ತೋ ಬಾಯಿಗೆ ಕಂಟ್ರೋಲ್ ಮಾಡ್ಕೊಂಡು ಇಲ್ಲಿವರೆಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದೀನಿ. ನಮಸ್ಕಾರ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಟ್ರ್ಯಾಪ್ನ ನಾನು ಶುರು ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ನನಗೆ ಮೆಸೇಜ್ ಮಾಡ್ತೀರಾ, ಡೀಲ್ ಕಳಿಸ್ತೀರಾ ಅಂತ ಹೇಳಿದ್ರೆ ನನ್ನ ವಾಟ್ಸಪ್ ನಂಬರ್ ಕೆಳಗೆ ಕಾಣಿಸ್ತಾ ಇದೆ ನೋಡಿ, 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು, ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಜೊತೆಗೆ ಒಂದು ಸ್ವಲ್ಪ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನು ವಾಯ್ಸ್ ಮೆಸೇಜಲ್ಲಿ ಕಳಿಸಿದ್ರೆ ಓಕೆ ಅಂತ ಹೇಳ್ತಾ, ರೈಟ್ ನಾವು ನನಗೆ ಮೆಸೇಜ್ ಮಾಡಿದ್ದಾರೆ ಇಲ್ಲಿ ಧನಂಜಯ್ ಅಂತೇಳಿ. ಸುನಿಲ್, ನನ್ನ ಫಿಯಾನ್ಸಿ, ಇನ್ನು ಕೆಲವೇ ತಿಂಗಳುಗಳಲ್ಲಿ ನಾವು ಮದುವೆ ಆಗ್ತಾಯಿದ್ದೀವಿ, ರಂಜಿತಾ ಅಂತ. ಇವರು ಹೆಂಗಾದರೂ ಮಾಡಿ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಇದೀಗ ನಾವು ಕಾಲ್ ಮಾಡುವ ರಂಜಿತಾಗೆ. ಹಲೋ, ಇದು ರಂಜು ತಾನೇ? ಇದು ಹೌದು. ಎಲ್ಲ ದೂರದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೆಯಾ? ಯಾಕೆ, ಎಲ್ಲಿದೆಯಾ? ನೀವ್ ಯಾರಂತ ಗೊತ್ತಾಗಿಲ್ಲ. ಗೊತ್ತಾಗದಿದ್ರೆ ದೂರದಿಂದ ನಿಂತ್ಕೊಂಡು ಫೋನಲ್ಲೂ ಮಾತಾಡೋದಾ? ನಿನಗೆ ಮರ್ಯಾದೆ, ರೆಸ್ಪೆಕ್ಟು ಅನ್ನೋದು ಮನಸ್ಸಲ್ಲಿರಲಿ. ಫೋನಲ್ಲೂ ಈ ಪಾರ್ಟಿ ಮರ್ಯಾದೆ ಕೊಟ್ಟರೆ ನಾನು ಏನೇನು ಬಡ್ಕೊಂಡು ಸಾಯಿಲ್ಲಪ್ಪ. ಹತ್ರ ಬಂದು ಮಾತಾಡು, ಪರವಾಗಿಲ್ಲ, ಕಮಾನ್. ಯಾರಂತ ಗೊತ್ತಾಗಿಲ್ಲ. ಯಾರು? ಹಿಂಗೆ ಮಾತಾಡು. ಅದು ಬಿಟ್ಬಿಟ್ಟು ನೀನು ಅದು ಯಾವುದು ಎಷ್ಟೋ ಮೈಲಿ ದೂರದಲ್ಲಿ ಇದ್ಕೊಂಡು ಮಾತಾಡಿದ್ರೆ ಏನು? ಅಲ್ಲ, ನೀವ್ ಯಾರು ಫಸ್ಟ್ ಅದೇ ಹೇಳಿ. ಸರಿ, ಗೊತ್ತಿಲ್ಲ ತಾನೇ ನಿಂಗೆ? ಹಾ ಗೊತ್ತಿಲ್ಲ, ಹೇಳಿ. ಮತ್ತೆ ಗೊತ್ತಿಲ್ಲದೆ ಅಷ್ಟೊಂದು ಮರ್ಯಾದೆ ಕೊಟ್ಟು ಅಷ್ಟೊಂದು ದೂರದಿಂದ ನಿಂತ್ಕೊಂಡು ಮಾತಾಡ್ತಿದ್ದಲ್ಲ, ಯಾಕೆ? ನನ್ ದೂರದಿಂದ ನಿಂತ್ಕೊಂಡು ಏನ್ ಮಾತಾಡಿಲ್ಲ, ಯಾರು ಹೇಳಿ? ಇವೆಲ್ಲ ಬೇಡ. ನೀನು ದೂರದಿಂದನೇ ಅದೆಲ್ಲೋ ನಿಂತ್ಕೊಂಡು ಮಾತಾಡ್ತಿದ್ದೆ, ಈಗ ಹತ್ರ ಬಂದು ಮಾತಾಡ್ತಿರೋದು ನಾನು ಹೇಳಿದ್ಮೇಲೆ. ನಾನು ಹೇಳೋದು ಏನು ಗೊತ್ತಾ, ಮರ್ಯಾದೆ. ನಿಮ್ ಹೆಸರು ಹೇಳಿ ನನಗೆ ಸಾಕು. ಮರ್ಯಾದೆ ಪ್ರಶ್ನೆ ನನಗೆ ಗೊತ್ತಿದೆ. ನಿಮ್ ಹೆಸರು ಹೇಳಿ. ಮರ್ಯಾದೆ ಪ್ರಶ್ನೆ? ಮರ್ಯಾದೆ ಕೊಡೋದು ನನಗೆ ಗೊತ್ತಿದೆ. ನಿಮ್ ಹೆಸರು ಹೇಳಿ. ಕೊಟ್ಟಿದ್ದು ನೋಡಿದ್ನಲ್ಲ ಕಣ್ಣಾರೆ, ಅದಕ್ಕೆ ಹೇಳಿದ್ದು ನಾನು. ಇವಾಗ ನಿಮ್ ಹೆಸರು ಹೇಳ್ತೀರಾ ಇಲ್ಲ? ಇವಾಗ ಮರ್ಯಾದೆ ಕೊಡ್ಬೇಕಾಗುತ್ತೆ ನಾನು. ಅಂದ್ರೆ ಯಾವ ತರ? ನಿಮ್ ಹೆಸರು ಹೇಳ್ರಿ, ಅದಕ್ಕೇನ್ ಕಷ್ಟನಾ? ತಡ್ತಾ ಅಂದ್ರೆ ನೋಡಿ, ನಿನ್ಗೆ ಇಲ್ಲಿ ಏನೇನೋ ಮಾತಾಡ್ತಿದ್, ಯಾಕೆ? ನಿಮ್ ಹೆಸರು ಹೇಳ್ರಿ ಅಂತ ಅಂದ್ರೆ ಅದಕ್ಕೆ ಕಂಗಾಡ್ತಾ ಇದ್ದೀರಾ? ಇಲ್ಲ, ನೀನೇ ಒಳ್ಳೆ ಕೋತಿ ಕಚ್ಚೋಳಂಗೆ ಆಡ್ತಿದ್ದಿದ್ದು. ಈಗ ಇಲ್ಲಿ ಮರ್ಯಾದೆ ಈಗ ಕೊಡೋಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಅದು ಯಾವ ದೊಡ್ಡ ಮರ್ಯಾದೆ ನಾನು ನೋಡಬೇಕು. ಕೊಡು ಪ್ಲೀಸ್, ಕೊಡು ಇವತ್ತು. ಅದು ಏನಾರು ಹೋಗ್ಲಿ. ನಿಮ್ ಹೆಸರು ಹೇಳ್ತೀರಾ ಇಲ್ವಾ? ಅದೆಂಗೋ ಮರ್ಯಾದೆ ಕೊಡ್ತೀನಿ ಅಂತಲ್ಲ, ಹೇಳು, ಕೊಡು. ಹಲೋ, ನಿಂಗೆ ಇಷ್ಟೊಂದು ಮೂಗುಂತುದಿಲ್ಲ ಕೋಪ ಅಂತ ಗೊತ್ತಿರಲಿಲ್ಲ ನನಗೆ ರಂಜಿತಾ. ದಯವಿಟ್ಟು ನಿಮ್ಮ ಹೆಸರು ಹೇಳಿ, ನನ್ನ ಪೇಷನ್ಸ್ ಚೆಕ್ ಮಾಡಬೇಡಿ. ಅಯ್ಯ, ನಿಂಗೆ ಚೆಕ್ ಮಾಡಿಬಿಟ್ಟು ಹೆಸರು ಹೇಳ್ತೀರಾ ಇಲ್ವಾ? ನನಗೆ ಅನ್ನೆಸೆಸರಿ ಟಾಕಿಂಗ್ಸ್ಗೆಲ್ಲ ಟೈಮ್ ಇಲ್ಲ ರೀ. ಹೆಸರು ಹೇಳಿ. ಹೆಸರು ಹೇಳಿದ್ರೆ ಮಾತ್ರ ನಾನು ಮಾತಾಡ್ತೀನಿ, ಇಲ್ಲ ಅಂದ್ರೆ ನಾನು ಅಷ್ಟೇ. ಇವಾಗ ಏನು ಅಷ್ಟೇ? ಇವಾಗ ಅಂದ್ರೆ ಏನು? ನನ್ನ ಹೆಸರು ಹೇಳ್ತಿದ್ದೀರಲ್ಲ, ನಿಮ್ಮ ಹೆಸರು ಹೇಳಿ ಅಂತ ಹೇಳ್ತಾ ಇರೋದು ಗೊತ್ತಾಗ್ತಾ ಇಲ್ವಾ? ನನಗೆ ಯಾರು ಬಾಯ್ಸ್ ಗೊತ್ತಿರೋರೇ ಇಲ್ಲ ಆಕ್ಚುಲಿ. ಅಂದ್ರೆ ಬರೀ ಹೆಂಗಸ್ರು ಜೊತೆನೇ ಇರೋದ ನೀನು? ರೀ, ಇಡ್ರಿ ಫೋನ. ಅನ್ನೆಸೆಸರಿ ಟಾಕಿಂಗ್ಸ್ಗೆಲ್ಲ ನನ್ನ ಹತ್ರ ಟೈಮ್ ಇಲ್ಲ. ಅಲ್ಲ, ನೀನು ಒಳ್ಳೆ ಲೂಸಂಗೆ ನನ್ಗೆ ಗಂಡಸ್ರೇ ಗೊತ್ತಿಲ್ಲ ಅಂತ ಅಂದ್ರೆ ಇನ್ನೇನು ಬರೀ ಹೆಂಗಸ್ರು ಜೊತೆ? ನನ್ನ ಹೆಸರು ಇಟ್ಕೊಂಡು ಯಾರು ಈ ತರ ಇದ್ ಮಾಡ್ತಾ ಇರೋ ಹುಡುಗರು ಯಾರು ನನಗ್ ಪರಿಚಯ ಇಲ್ಲ ಸರ್. ದಯವಿಟ್ಟು ಕಾಲ್ ಕಟ್ ಮಾಡಿ. ಹೆಸರು ಹೇಳೋದಿದ್ರೆ ಮಾತಾಡ್ತೀನಿ ಅಂತ ಹೇಳೇ ತಾನೇ ನಾನು ನಿಮಗೆ. ಮತ್ತೆ ಯಾರು ಬಾಯ್ಸೇ ಗೊತ್ತಿಲ್ಲ ಅಂತಂದ್ರೆ ನನ್ನ ಹೆಸರು ಹೆಂಗ್ ಗೊತ್ತಾಗುತ್ತೆ? ಅದನ್ನ ಸರಿಯಾಗಿ ನಿಮ್ಗೆ ಅದೆಲ್ಲ ಯಾಕ್ರಿ? ನನಗ್ ಗೊತ್ತಿದಾರೋ ಗೊತ್ತಿಲ್ವೋ, ನಿಮ್ ಹೆಸರು ಹೇಳಕ್ಕೇನ್ರಿ ಕಷ್ಟ ನಿಮಗೆ? ತೆಗೆದು ಕೊಟ್ಟ ಅಂದ್ರೆ ನಿನ್ಗೆ ಫೋನಲ್ಲೇ ನೀವೇನ್ ನನಗ್ ಕೊಡೋದು? ಹೆಸರು ಹೇಳೋದಿದ್ರೆ ಮಾತ್ರ ಕಾಲ್ ಮಾಡಿ. ಅಲ್ಲ, ಒಂದ್ ಹುಡ್ಗಿ ಫೋನ್ ಮಾಡಿ ಈ ತರ ಮಾತಾಡ್ಬಾರ್ದು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ನಿಮಗೆ? ಫಸ್ಟ್ ಆಫ್ ಆಲ್ ನೀನ್ ಹುಡುಗಿ ತರ ಮಾತಾಡ್ತಾ ಇದ್ರೆ ಅದೆಲ್ಲ ಲೆಕ್ಕಕ್ಕೆ ಬರೋದು. ನಾನು ಇಷ್ಟೊತ್ತು ನಾನು ಫಸ್ಟ್ ಯಾವ ರೀತಿ ಮಾತಾಡಿದೆ, ಇನ್ಯಾರಾದ್ರೂ ಆಗಿದ್ರೆ ಬೇರೆ ರೀತಿನೇ ಮಾತಾಡ್ತಾ ಇದ್ರು. ನನ್ನ ಹೆಸರು ಹೇಳ್ತಾ ಇದ್ರೆ ನಿಮ್ ಹೆಸರು ಹೇಳಿ ನಾನು ಯಾರು ಅಂತ ಗೊತ್ತಾಗದ್ ಬೇಡ್ವಾ ಅಂತ ಆ ಇಂಟೆನ್ಷನ್ ನಾವು ಕೇಳ್ತಾ ಇದ್ರೆ ನೀವು ಬೇರೆ ಮಾತಾಡ್ತೀರಾ? ನೀನ್ ಬೇರೆ ಟೈಪ್ ಮಾತಾಡಿದ್ರೆ ನಿನ್ಗೆ ಕಾಲ್ ಮುರಿದ್ ಕೈ ಕೊಟ್ಬಿಡುವೆ, ಅದ್ ಬೇರೆ ಪ್ರಶ್ನೆ. ಸರಿನಾ? ನನ್ ಕಾಲ್ ಮುರಿದ್ ಕೈ ಕೊಡಕ್ ನೀವ್ ಯಾರು? ಫಸ್ಟ್ ಆಫ್ ಆಲ್ ನಿಮ್ ಹೆಸರು ಹೇಳಿದ್ರೆ ಇಂಥವ್ರ ಇವ್ರು ನೀವಾ ನನಗ್ ಗೊತ್ತಿರೋರು ಅಲ್ವಾ ಅಂತ ನನಗ್ ಗೊತ್ತಾಗುತ್ತೆ ಅನ್ನೋ ರೀಸನ್ಗೆ ನಿಮ್ ಹೆಸರು ಕೇಳಿದ್ದು ನಾನು. ಗೊತ್ತಾಯ್ತಾ? ರಾಗಿ ಹಿಟ್ಟಲ್ಲಿ ಇಡ್ಲಿ ಮಾತಾಡಲ್ಲ, ಆಡಬೇಡ ನಿನ್ನ ಹತ್ರ. ಈಗ ನಿನ್ಗೆ ಯಾರು ನೀವ್ ಯಾರು ನನಗ್ ಗೊತ್ತೇ ಇಲ್ಲ, ಗೊತ್ತಾಯ್ತಾ?
ನೀವ್ ಮಾತಾಡ್ತಾ ಇರೋ ಸ್ಟೈಲ್ ಇದೆಯಲ್ಲ ಅದ್ರಲ್ಲೇ ಗೊತ್ತಾಗುತ್ತೆ ನೀವ್ ಯಾರು ನನಗ್ ಗೊತ್ತಿಲ್ಲ ಅಂತ. ಅಂದರೆ ನಿನ್ನ ಜೊತೆ ಬೇರೆ ಸ್ಟೈಲಲ್ಲೇ ಮಾತಾಡ್ತಾರೆ ಎಲ್ಲರೂ? ಯಾರಾದ್ರೂ ಕಾಲ್ ಮಾಡಿ ನೇಮ್ ಹೇಳ್ರಿ ಅನ್ನೋದಕ್ಕೇನೆ ಈ ತರ ಒಂದಕ್ಕೊಂದು ಲಿಂಕ್ ಮಾಡ್ಕೊಂಡು ಯಾರು ಮಾತಾಡಲ್ಲ ಸರ್. ದಯವಿಟ್ಟು ಕಾಲ್ ಕಟ್ ಮಾಡಿ. ಓಹೋ, ಲಿಂಕ್ ಮಾಡಿದವಳು ನೀನು ಫಸ್ಟು, ಆಯ್ತಾ? ನಾನು ನಾನ್ ಯಾರಂತ ಗೊತ್ತಾ ನಿಮಗೆ? ಒಂದು ನಿಮಿಷ ಹೋಗ್ಲಿ, ನನ್ ಬ್ಯಾಕ್ ಗ್ರೌಂಡ್ ಏನ್ ಹೇಳಿ, ಆಮೇಲೆ ನಾನು ನಿಮಗೆ ಓಕೆ ನನ್ ಬ್ಯಾಕ್ ಗ್ರೌಂಡ್ ಹೇಳಿ ಆಯ್ತು. ಅಷ್ಟೊಂದು ದೊಡ್ಡ ಬ್ಯಾಕ್ಗ್ರೌಂಡ್ ಇದೆಯಾ ನಿನಗೆ? ರೀ ನನಗ್ ದೊಡ್ಡ ಬ್ಯಾಕ್ ಗ್ರೌಂಡ್ ಚಿಕ್ಕ ಬ್ಯಾಕ್ ಗ್ರೌಂಡ್ ನಿಮ್ಗೆ ಗೊತ್ತಿರೋದನ್ನ ಹೇಳ್ರಿ, ಸುಮ್ನೆ ನನ್ ನಂಬರ್ ತಿಳ್ಕೊಂಡ್ ಕಾಲ್ ಮಾಡೋದಲ್ಲ. ಅಲ್ಲ ಇದ್ರ ಪರಿಣಾಮ ಬೇರೆನೆ ಆಗುತ್ತೆ. ನಿನಗೂ ಅಷ್ಟೇನೆ, ನೀನು ಹಿಂಗೆ ಇಂಡೈರೆಕ್ಟಾಗಿ ನಂಗೆ ಎದುರಿಸ್ಬಾರ್ದು. ನಂದು ಬ್ಯಾಕ್ಗ್ರೌಂಡ್ ಗೊತ್ತಾ, ನಂದು ಹಿಸ್ಟ್ರಿ ಗೊತ್ತಾ, ಸೈನ್ಸ್ ಗೊತ್ತಾ, ಫಿಸಿಕ್ಸ್ ಗೊತ್ತಾ ಅಂದ್ಬಿಟ್ಟು. ನನಗ್ ಬರ್ತೋ ಬಾಯಿಗೆ ಕಂಟ್ರೋಲ್ ಮಾಡ್ಕೊಂಡು ಇಲ್ಲಿವರೆಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದೀನಿ. ನಿಮ್ ಹೆಸರು ಹೇಳಿದ್ರೆ ಓಕೆ, ಯಾಕಂದ್ರೆ ನನಗಿನ್ನ ದೊಡ್ಡವರು ಇರ್ತಾರೆ ಕೆಲವರು, ನಾನು ಅದಕ್ಕೆ ಸುಮ್ನಿದೀನಿ. ನನಗ್ ಗೊತ್ತಿರೋರು ಏನಾದ್ರು ಆದ್ರೆ ಮಾತ್ರ ಸರಿ ಇರೋದಿಲ್ಲ. ನಿಮ್ ಹೆಸರು ಹೇಳ್ತೀರಾ ಇಲ್ಲ? ಚಿತಾಲ್ ಪತಾಲೇನ ಅವ್ರ ಕತೆ? ದಯವಿಟ್ಟು ನೀವು ರಾಂಗ್ ನಂಬರ್ ಕಾಲ್ ಮಾಡಿದೀರಾ. ಇವಾಗ ಹಿಂಗೆ ಊಟ ನೋಡಿತಾ ಇರೋದು ಇದು ಹೆಂಗೆ ನಿನ್ನ ಹತ್ರ ಅಂತ ನನಗೆ ಅರ್ಥ ಆಯ್ತಾ ಇಲ್ಲ. ಬನ್ನಿ, ನಂಬರ್ಗೆ ಯಾರು ಕೊಟ್ಟಿದ್ರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ. ಹಲೋ, ಯಾರಿದು? ಧನಂಜಯ ಮಾತಾಡೋದು? ಸರ್ ಹೌದು. ನಾವು ಈ ಕಡೆಯಿಂದ RJ ಸುನಿಲ್ ಅಂತ. ಸರ್ ನಮಸ್ತೆ ಹೇಳಿ. ಸರ್ ನಿಮಗೂ ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ ಸರ್. ಅಯ್ಯೋ ಏನು ಉಕ್ತಾಯ್ತಲ್ಲ, ಜೋಗ್ ಫಾಲ್ಸ್ ಉಕ್ತಂಗೆ ಖುಷಿ. ನೀವು ಯಾರ ನಂಬರ್ ಕಳಿಸಿದ್ರಿ? ಮದುವೆ ಹುಡುಗಿ 7 ವರ್ಷದಿಂದ ಇಷ್ಟಪಡ್ತಾ ಇದ್ವಿ. ಅವಳು ನಮ್ಮ ಅಕ್ಕನ ಮಗಳೇ. ಸರಿ, ಈಗ ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ. ಹಾ ಸರ್. The person you are speaking with has put your call on hold. ಹಲೋ, ಏನಮ್ಮ ನಿನ್ನ ಫೋನ್ ಬಿಸಿ ಬರ್ತಾಯ್ತಲ್ಲ? ಕಾಲ ಬಿಡು, ಅದ್ಯಾವ್ದೋ ಯಾರೋ ಫೋನ್ ಮಾಡಿ. ಯಾರು ಅಂದ್ರೆ ಹೇಳ್ಬೇಕು ತಾನೆ ನೀನು ನನಗೆ. ಯಾರು ಅಂತ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ನನಗೆ? ನನಗೆ ಹೆಂಗ್ ಗೊತ್ತು? ಕಾಲ್ ಮಾಡ್ತೀನಿ, ಯಾರ ತರ ಮಾತಾಡ್ತಾ ಇದ್ದಾನೆ. ನನ್ನ ನಂಬರ್ ಇಂದ ಬೇರೆಯವರಿಗೆಲ್ಲ ನಾನು ಕಾಲ್ ಮಾಡ್ತಾ ಇದ್ದೀನಿ ಅಂತ ಸುಮ್ಮನೆ ಇದ್ದೀನಿ. ಎಷ್ಟು ಸಿಟ್ಟು ಬಂದಿತ್ತು ಅಂದ್ರೆ ಹಾಕೊಂಡು ಹಂಗೆ ಕಾರ ರುಬ್ಬಿಡೋಣ ಅನಿಸ್ತು. ನಾನು ಆಲ್ರೆಡಿ ನನ್ನ ಕೋಪ ಪೀಕಲ್ಲಿದೆ. ಸುಮ್ಮನೆ ಇಲ್ಲ, ನನಗೆ ಸಿಟ್ಟು ಹತ್ತಿಸ್ಬೇಡ. ಸುಮ್ಮನೆ ಇದ್ಬಿಟ್ರಿ ಏನು ಹಿಂಗೆ ಗಂಡಸ್ರು ಈ ಥರ ಎದುರಿಸೋಕೆ ಇಟ್ಕೊಂಡು ನನ್ನ ಹತ್ರ ನೋಡಿದ್ರೆ ನಂದು ಬ್ಯಾಕ್ಗ್ರೌಂಡ್ ಗೊತ್ತಾ ಅನ್ನೋದು, ಇಲ್ಲಿ ನೋಡಿದ್ರೆ ಪಾಪ ಹುಡುಗಂಗೆ ರೈಟು ಲೆಫ್ಟು ಎಲ್ಲ ತಗೊಂಡಿರೋದು. ಏನಿದು, ಏನು ನಡೀತಾ ಇದೆ ಇಲ್ಲಿ? ಏನಾಗಿದೆ ಈ ಪಟ್ಟಣಕ್ಕೆ? ಯಾರಂತ ಹೇಳು ಮಾಮ. ಮಾಮ ಅಲ್ಲ, ಮಾಮ ಹೇಳ್ತಾನೆ. ನೀನು ಯಾಕೆ ಕೋಮಾಗ ಹೊಟ್ಟೋಗಿದ್ದೀಯ ಅದನ್ನ ಫಸ್ಟ್ ಹೇಳಮ್ಮ. ಮಾಮ ನಾನು ಸೀರಿಯಸ್ಲಿ, ನಂಗೆ ಹಿಂಗೆಲ್ಲ ಮಾತಾಡಿದ್ರೆ ನಂಗೆ ದೊಡ್ಡ ಕೋಪ ಬರುತ್ತೆ. ಬಂದ್ಬಿಟ್ರೆ ಏನು ಬ್ಯಾಕ್ಗ್ರೌಂಡ್ ಅದೇನೋ ಹೇಳಿದ್ರೆ ಏನಪ್ಪ ನಿನ್ನ ಬ್ಯಾಕ್ಗ್ರೌಂಡ್ ಹೇಳು, ಒಂಚೂರು ಬರ್ಕೋತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮಗೆ ನಾನು ಹೆಂಗ್ ಪರಿಚಯ ಅಂತ ಕೇಳಿದ್ದು ನಾನು. ಬ್ಯಾಕ್ಗ್ರೌಂಡ್ ಅಂದ್ರೆ ಮತ್ತೆ ನಾನು ಯಾರು ಗೊತ್ತಾ ಅಂದ್ರೆ ನಾನು ಯಾರು ಗೊತ್ತಾ? ಮತ್ತೆ ನಾನು ಯಾರು? ಕಾಲ್ ಮಾಡಿದಾಗ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಮಾತಾಡ್ಬಿಟ್ಟು ಗೊತ್ತಿಲ್ಲ ಹೆಸರೊಂದು ಇಟ್ಕೊಂಡ್ಬಿಟ್ಟು ದೊಡ್ಡದಾಗ ಮಾತಾಡಕ್ ಬರೋದು. ಸರಿಯಪ್ಪ, ನಾಳೆ ನಿಮ್ಮ ಬ್ಯಾಂಕಿಗೆ ಟ್ಯೂಷನ್ ಬರ್ತೀನಿ. 10 ಗಂಟೆಯಿಂದ 5 ಗಂಟೆ ತನಕ ಹೇಳ್ಕೊಡಿ, ಸರಿನಾ? ನಾನು ಅದೇ ನನ್ನ ನಂಬರ್ ಇಂದ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಸುಮಾರು ಕಸ್ಟಮರ್ಸ್ ಕಾಲ್ ಮಾಡಿ ಕೇಳಿರ್ತೀವಿ. ಹಂಗೆ ಯಾರಾದ್ರೂ ಇರ್ತಾರೇನೋ ಅಂತ ಅನ್ಕೊಂಡು ನಿಮ್ಗೆ ಹೋಗ್ರಿ ಬನ್ರಿ ಅಂತ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ. ಯಾವಾಗಲೇ ನೀವು ಮುಚ್ಕೊಂಡಿಡಲೇ ಫೋನ್ ಅನ್ನ ನಾನು ಬಂದಿದ್ರೆ ನನ್ನ ಬಾಯ್ಲು ಅದಕ್ಕಿಂತ ಡಬಲ್ ಬರೋದು, ಆಯ್ತಾ? ಡಬಲ್ ಬರಕ್ಕೆ ಅಲ್ಲ ರೀ, ಡಬಲ್ ಬರಕ್ಕೆ ನಾನೇನಾದ್ರೂ ನಿಮ್ ಹುಡುಗಿನ ಅಥವಾ ನಿಮ್ಗೆ ಏನಾದ್ರು ನನ್ ಕೈ ಕೊಟ್ಟು ಹೊಡೋಗಿದ್ದೀನ? ನಾನು ಅಂತ ಹುಡುಗಿ ಅಲ್ಲ, ಸುಮ್ನೆ ನನಗೆ ಕೋಪ ಬರೋದು. ಏಯ್, ಎಲ್ಲೆಲ್ಲ ಹೋಗ್ಬಾರ್ದು, ಟ್ರೈನು ಸರಿಗೆ ಟ್ರ್ಯಾಕ್ ಮೇಲೆ ಇರ್ಬೇಕು. ನೀವು ಅಷ್ಟೇ ಎಲ್ಲೆಲ್ಲೋ ಹೋಗ್ಬಾರ್ದು. ನೀವ್ ಯಾರ ಮಾಮ? ನಾನು ಅನ್ನೆಸರಿ ನಿಮ್ಮ ಹತ್ರ ನಾನು ಮಾತಾಡೋದು. ಯಾರು ಅಂತ ಹೇಳ್ತೀಯ, ನಾನು ಕಟ್ ಮಾಡ್ಲಾ ಮಾಮ, ನಂಗೆ ಅಷ್ಟೇ ಹೇಳು. ಅಲ್ಲ, ಏನಕ್ಕೆ ನವೆಂಬರ್ ಡಿಸೆಂಬರ್ ಅಲ್ಲಿ ಇದೇ ತರನ ಕೋಪ ಯಾವಾಗ್ಲೂ? ಆಲ್ವೇಸ್ ನಾವ್ ಹಿಂಗೇನೆ. ಯಾರು ಅಂತ ಹೇಳ್ದೆ ಇದ್ರೆ ನಾವ್ ಹೀಗೇನೆ ಅನ್ನೋನ್ ಪರ್ಸನ್ ಹತ್ರ ಮಾತಾಡೋದು, ಹಿಂಗೆ ಮಾತಾಡೋದು ನಾವು. ಮದ್ವೆಗೆ ಹತ್ತತ್ರ ಬಂದ್ರೆ ಹಿಂಗೇನ ಆಡೋದು? ರೀ, ಅನ್ನೋನ್ ಪರ್ಸನ್ ಹತ್ರ ಒಂದ್ ಹುಡುಗಿ ಏನಕ್ರಿ ಕ್ಲೋಸ್ ಆಗಿ ಮಾತಾಡ್ಬೇಕು? ನಾನೇನ್ ಕ್ಲೋಸ್ ಆಗಿ ಮಾತಾಡೋದು? ನಾನೇನ್ ಹೇಳ್ದೆ ನಾನು? ಮತ್ತೆ ನಾನ್ ಮಾತಾಡಿದಕ್ಕೆ ಎಲ್ಲೋ ಇಟ್ಕೊಂಡ್ ಫೋನ್ ಮಾತಾಡ್ತಿ ಅಂದ್ರೆ ನಾನು ಎಲ್ಲಾದ್ರೂ ಫೋನ್ ಇಟ್ಟು ಮಾತಾಡ್ತೀನಿ. ಅದೇನಕ್ ನಿಮಗೆ? ಅಲ್ಲ, ಇವತ್ತೇನಾದ್ರು ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ತಿಂದಿದ್ದ? ನಾನು ಉಪ್ಪಿಟ್ಟನ ತಿಂತೀನಿ, ಖಾರ ಬಾತನ ತಿಂತೀನಿ. ಅದೆಲ್ಲ ಅಯ್ಯೋ ನಿಮ್ ತಲೆ. ಈ ಉಪ್ಪಿಟ್ಟು ಅಂದ್ರೂ ಒಂದೇ, ಖಾರ ಬಾತ್ ಅಂದ್ರೂ ಒಂದೇ. ಇದೇನಿದು ಬ್ಯಾಂಕಲ್ಲಿ ಬರೀ ಕೆಲಸ ಕೊಟ್ಟವ್ರಂತ, ಇಲ್ಲಿ ಉಪ್ಪಿಟ್ಟು ಅಂದ್ರೆ ಏನು, ಖಾರ ಬಾತ್ ಅಂದ್ರೆ ಏನು ಅಂತ ವ್ಯತ್ಯಾಸನೇ ಗೊತ್ತಿಲ್ವಲ್ಲ ಇಲ್ಲಿ ಕತೆ. ಇನ್ನು ಒಂದು 6 ತಿಂಗಳು ಮದುವೆ ಬೇರೆ ಆಯ್ತೈತೆ. ಏನಪ್ಪ ನಿನ್ ಕತೆ? ನನಗೆ ಮಾಡಕ್ ಬೇಜಾನ್ ಕೆಲಸ ಇದಾವೆ. ಧನಂಜಯ್, ಕಷ್ಟ ಇದೆ ಜೀವನ ನಿಮ್ ಮುಂದೆ.
ಮಾಡೋ ಕೆಲ್ಸಗಳು ಬಿಟ್ಬಿಟ್ಟು ಇಲ್ಲಿ ನನ್ನ ಸರ್ ಒಂದ್ ನಿಮಿಷ ಇರು ರಂಜು, ಒಂದ್ ನಿಮಿಷ ಇರು. ಆರ್ಜಿತ್ ಸುನಿಲ್ ಕೇಳಿದ್ವಿ ಹೆಸರು, ಆರ್ಜಿತ್ ಸುನಿಲ್ ನಾನೇ ನಂಬರ್ ಕೊಟ್ಟಿನಿ ಟ್ರ್ಯಾಕ್ ಮಾಡು ಅಂತ ಹೇಳಿದ್ರು ರಂಜು. ಅಷ್ಟು ಬುದ್ಧಿ ಬೇಡ್ವಾ? ಸಾರಿ ಸರ್, ಅವ್ರು ಬೈದಿದ್ರೆ ಅಲ್ಲ ಸಾರಿ ಕೇಳು. ನಿಮಗೆ ಬೈತಿರೋದು ಪಾಪ. ಸಾರಿ ಸರ್. ವೆಲ್, ಬೊಂಬಾಟಾಗಿರೋ ಇವತ್ತಿನ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಸಕ್ಕದಾಗಿರೋ ಎಪಿಸೋಡೆಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.